ದ್ವಾರಕೀಶ್ ಅವರನ್ನು ಚಿಕ್ಕ ವಯಸ್ಸಿಂದ ತುಂಬ ಹತ್ತಿರದಲ್ಲಿ ನೋಡಿದಂಥವ್ರು, ಜೊತೆಗೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಾಕಷ್ಟು ಒಡನಾಟ ಹೊಂದಿದಂಥವ್ರು ಭಾರ್ಗವ್ ಅವರು. ಸೊ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ ಸರ್. ಮೊದಲಿಗೆ ಸರ್, ದ್ವಾರಕೀಶ್ ಅಂತಂದರೆ ಕನ್ನಡದ ರಾಜ್ ಕಪೂರ್ ಅಂತ ಒಂದು ಮಾತು ಹೇಳ್ತಾರೆ. ಆ ಒಂದು ಹೋಲಿಕೆ ಇದಲ್ಲ, ಯಾಕೆಂದರೆ ಸೋಲು ಗೆಲುವು ಎಲ್ಲವನ್ನು ಸಿನಿಮಾದಲ್ಲಿ ಒಟ್ಟಿಗೆ ನೋಡಿದಂಥ, ಜೊತೆಯಾಗಿ ನೋಡಿದಂಥ ವ್ಯಕ್ತಿತ್ವ ಅವರದ್ದು. ಒಳ್ಳೆ ಕಂಪ್ಯಾರಿಸನ್ ನೀವು ಹೇಳಿದ್ದು. ಒಂದು ರೀತಿ ಅವನು ರಾಜ್ ಕಪೂರೇನೆ. ಏಕೆಂದರೆ ಅವರು ಕೂಡ ಅಂತ ನಗ್ತಾ ಅಳತಾ ಅಂತ ನಗ್ಸೋರು ರಾಜ್ ಕಪೂರ್ ಅವರು. ಇವನು ಹಾಗೇ ಎಷ್ಟೋ ಪಿಕ್ಚರ್ಗಳಲ್ಲಿ ಆ ಥರ ಮಾಡಿದ್ದಾನೆ, ಚಿತ್ರಗಳು ಬಂದಿದೆ. ಅದರ ಅದೃಷ್ಟವಂತ ಅನ್ನೋ ಚಿತ್ರ, ಕೆಲವು ಚಿತ್ರಗಳಲ್ಲಿ ಮಂಕುತಿಮ್ಮ, ಈ ಥರ ಚಿತ್ರದಲ್ಲಿ ಕೂಡ ಅಳಿಸ್ತಂತೆ ವರ್ಷ ನಗೋದು ನಗಿಸಿದ್ದನ್ನು ಮಾಡಿದ್ದಾನೆ. ಆ ಥರ ಎರಡಕ್ಕೂ ಸೆಟ್ ಆಗೋ ಕಲಾವಿದ ಅವನು. ಬಟ್ ಮುಖ್ಯವಾಗಿ ನೋಡ್ತು ಅಂದರೆ ಅವನು ಹಾಸ್ಯ ಕಲಾವಿದಾನೆ, ಎರಡು ಮಾತಿಲ್ಲ. ಹಾಸ್ಯ ಪಾತ್ರಗಳು ಮಾಡ್ಕೊಂಡಿದ್ದಾನೆ. ಅವನು ಒಬ್ಬ ದೊಡ್ಡ ನಾಯಕನಾಗ್ಬಿಟ್ಟ. ಅವನ ಹೆಸರಲ್ಲೇ ಚಿತ್ರಗಳು ಮಾಡ್ಕೊಂಡ, ಕಳ್ಳ ಸೀರೀಸಲ್ಲೇ ಮಾಡ್ದ, ಒಂದು 5-6 ಸಿನಿಮಾ ಮಾಡ್ದ. ಎಲ್ಲದಕ್ಕೂ ನಂಗೆ ಅವಕಾಶ ಕೊಟ್ಟ, ನಂಗೆ ಅನ್ನ ಹಾಕಿದ, ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತ ಅನ್ಸೋದೆ. ಎಲ್ಲೋ ನಮ್ಮ ಸುತ್ತಮುತ್ತ ಅವ್ರ ಸಿನಿಮಾಗಳ ಮೂಲಕ ಇನ್ನೂ ಹುಡುಕ್ತಾ ಇದ್ದಾರೆ ಅಂತ. ಯಾಕೆಂದರೆ ಅವ್ರ ನಗು ಆಗಲಿ, ಅವ್ರ ವ್ಯಕ್ತಿತ್ವ ಆಗಲಿ ಇನ್ನೂ ಕಾಣಿಸ್ತಾನೆ ಇರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಇದುವರೆಗೂ ಯಾವ ಇಂಟರ್ವ್ಯೂವ್ರಿಗೂ ಹೇಳಿಲ್ಲ, ನಿಮಗೆ ಹೇಳ್ತಾ ಇದ್ದೀನಿ. ಏನಂದರೆ, ಅವನು ಮೊದಲು ಒಂದು ಸಿನಿಮಾ ಮಾಡಿದಾಗ ಬ್ಯಾನರ್ಗೆ ಅವನಿಗೆ ಏನಾಯಿತು. ಈಗ MGM ಪಿಕ್ಚರ್ಸ್ ಇದೆಯಲ್ಲ, MGM ಪಿಕ್ಚರ್ಸ್ಗೆ ಏನು ಬರುತ್ತೆ, ಸಿಂಹ ಬರುತ್ತೆ. ಸಿಂಹ ಬಂದ್ಬಿಟ್ಟು ಸಿಂಹ ಅಂತ ಅನ್ನತ್ತೆ. ಅದು MGM ಲೋಗೋ. ಅದು ಇವನು ಮಾಡುವಾಗ ಇವನು ಒಂದು ಲೋಗೋ ಮಾಡ್ದ. ಏನು ಲೋಗೋ ಮಾಡ್ದ ಅಂತ ಹೇಳಿದ್ರೆ, ಇಂಡಿಯಾ ದೇಶ, ಇಂಡಿಯಾ ಮ್ಯಾಪದಲ್ಲಿ ಕರ್ನಾಟಕ ಮ್ಯಾಪಲ್ಲಿ ಇವನು ಫಿಗರ್ ಬರೋದು, ದ್ವಾರಕೀಶ್ ಫಿಗರ್ ಬರೋದು. ಹಿಂಗೆ ಬಂದ ತಕ್ಷಣವೇ ಹಿಂಗೆ ನೋಡ್ಬಿಟ್ಟಿದೆ ಅದನ್ನು ಕೊಡುವ. ಇದು ಅವನ ಎಂಬ್ಲಮ್ಮು, ಇದು ಅವನ ಟ್ರೇಡ್ ಮಾರ್ಕ್. ಅದು ಅವನ ಬಹುಶಃ ಇದು 50-53 ಪಿಕ್ಚರಲ್ಲೂ ಕೂಡ ಈ ಸಿಂಬಲ್ ಇದ್ದೇ ಇರುತ್ತೆ, ಈ ಎಂಬ್ಲಮ್ ಇದ್ದೇ ಇರುತ್ತೆ. ಇದು ದ್ವಾರಕೀಶ್ ಟ್ರೇಡ್ ಮಾರ್ಕ್. ಇದು ಸರ್, ಚಿಕ್ಕ ವಯಸ್ಸಿಂದ ನೋಡಿದಿರಿ ಅವ್ರನ್ನ ತುಂಬ ಹತ್ತಿರದಲ್ಲಿ. ಬಟ್ ಅವ್ರ ಕನಸುಗಳಿದೆಯಲ್ಲ ಸರ್, ಆ ಟೈಮ್ಗೆ ದೊಡ್ಡ ಕನಸುಗಾರ. ಯಾಕಂದರೆ ಇಂಡಸ್ಟ್ರಿಲಿ ಈ ಥರದೊಂದು ಮೇಕಿಂಗು ಕ್ವಾಲಿಟಿನ ಕನ್ನಡ ಇಂಡಸ್ಟ್ರಿ ಈ ಥರ ಮಾಡ್ತದೆ ಅಂತ ತೋರಿಸ್ಕೊಟ್ಟವ್ರೆ ಅವರು. ನಾವು ಇವತ್ತಿನ ದಿವಸಕ್ಕೆ ಕನಸುಗಾರ ಅಂದರೆ ರವಿಚಂದ್ರನ್ಗೆ ಕನಸುಗಾರ ಅಂತೀವಿ, ಹೌದಾ? ರವಿಚಂದ್ರನ್ಗಿಂತ ಒಂದು ಹೆಜ್ಜೆ ಹೇಳೋದನ್ನು ನಾನು ಮುಂದೆ ಹೇಳ್ತೀನಿ. ಅವನು ಒಂದು ದೊಡ್ಡ ಕನಸುಗಾರ. ಸಿಂಗಾಪುರಲ್ಲಿ ರಾಜ ಕುಳ್ಳ ಫಾರಿನಲ್ಲಿ ಮಾಡೋದು ಇದು ದೊಡ್ಡ ಕನಸೇನೆ. ಆ ಕನಸನ್ನು ಕಂಡ ಅವನು, ಕನಸು ಮಾಡ್ದ, ಅದು ಕನಸುಗಾರನಾದ ಸಿಂಗಾಪುರ ರಾಜ ಕುಳ್ಳ. ಯಾವುದೇ ಆದರೂ ಕೂಡ ದೊಡ್ಡದಕ್ಕೆ ಏನು ಮಾಡ್ತಾನೆ, ನಿಭಾಯಿಸ್ತಾನೆ. ಅದರಿಂದ ಅವನೊಬ್ಬ ಒಳ್ಳೆ ಕನಸುಗಾರ. ಪ್ರೊಡಕ್ಷನ್ ಇದ್ದಂಥ ಕ್ವಾಲಿಟಿ ಮತ್ತು ಕಮಿಟ್ಮೆಂಟು, ಇಂಥದ್ದು ಬೇಕು ಅಂದರೆ ಅದು ಮಾಡಲೇಬೇಕು. ಅದು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಅದು ದ್ವಾರಕೀಶ್ ಹತ್ರ ಒಂದೇ ಒಂದು ಕೊನೆ ಬಿಟ್ಬಿಡಿ, ಪ್ರಾರಂಭದಿಂದ ಹಿಡಿದು ಎಲ್ಲ ಚಿತ್ರಗಳಲ್ಲೂ ಕೂಡ ಯಾರೋ ದ್ವಾರಕಿ ಅಂತ ಹೋಗಿದ್ರು, ಅವನು ಅಲ್ಲಿ ಮಲಗಿದ್ದಾನೆ ಅಂತೇಳಿ. ಸಾರಿ, ಏನಂತ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ತುಂಬ ಚೆನ್ನಾಗಿರೋದು ಅವನು. ಈಗ ಫಾರ್ ಎಕ್ಸಾಂಪಲ್, ಈಗ ಗುರು ಶಿಷ್ಯರ ಚಿತ್ರದಲ್ಲಿ ಫುಲ್ ಫ್ಲೋರ್ ಸೆಟ್ಗಳ ಹಾಕವ ಅವನು. ಫುಲ್ ಫ್ಲೋರ್ ಸೆಟ್ಟು, ಆಮೇಲೆ ರಾಜನರ್ತಿಗೆ ಸೆಟ್ ಆದರೂ ಫುಲ್ ಫ್ಲೋರ್ ಸೆಟ್ಟು, ಭಾಗ್ಯವಂತರು ಆದರೂ ಫುಲ್ ಫ್ಲೋರ್ ಸೆಟ್ಟು, ಕುಳ್ಳಿದ್ದು ಯಾವುದೇ ಆಗಲಿ, ಅವನು ಯಾವ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು ಕೂಡ ಅವನಿಗೆ ಇಷ್ಟ ಇತ್ತು, ಮುತುವರ್ಜಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಫುಲ್ ಫ್ಲೋರ್ ಸೆಟ್ಗಳು. ಆಮೇಲೆ ರಿಚ್ಚಾಗಿ ಪ್ರೊಡ್ಯೂಸ್ ಮಾಡವ, ಯಾವ ವಿಧದಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇರಲ್ಲ. ಪ್ರೊಡ್ಯೂಸರ್ಗೆ ಏನು ಬೇಕೋ ಅದನ್ನು ಇಷ್ಟಪಟ್ಟು ಡೈರೆಕ್ಟ್ರ್ ಏನು ಕೇಳ್ತಾನೋ ಅದನ್ನು ಕೊಡ್ತಾ ಇದ್ದ ಅವನು. ಸರ್, ನಿಮ್ಮಿಬ್ಬರ ಜುಗಲು ಬಂದಿಲ್ಲ, ಸಾಕಷ್ಟು ಸಿನಿಮಾಗಳು ಬಂದಿದೆ. ಪೆದ್ದ ಗೆದ್ದ, ಮಂಕುತಿಮ್ಮ, ಗುರು ಶಿಷ್ಯರು, ಈ ಥರದೊಂದು ಸಿನಿಮಾಗಳು ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ. ಆ ಒಂದು ಕುಟುಂಬ ಅನ್ನೋದ್ರ ಜೊತೆಗೆ ಸಿನಿಮಾ ಅಂತ ಬಂದಾಗ ನಿಮ್ಮಿಬ್ಬರು ಪೈಪೋಟಿ ಹೇಗಿತ್ತು? ಸಿನಿಮಾ ಅಂತ ಬಂದಾಗ ಅವನು ಕುಟುಂಬ ಥರ ತರ್ತಾ ಇರಲಿಲ್ಲ, ಅದು ಬೇರೆ ಸಮಾಚಾರ. ನಾನು ಅಷ್ಟೇ. ಯಾಕೆಂದರೆ ಅವನು ಕುಟುಂಬ ಅಂತ ಅಂದ ತಕ್ಷಣ ಅದು ಕಾಂಪ್ರಮೈಸ್ ಅವೆಲ್ಲ ಇರೋದೇ ಅಲ್ಲ. ನನಗೇನು ಬೇಕೋ ನಾನು ಕೇಳವೆ, ಅವ್ನು ನನಗೆ ಕೊಡವ. ಅವನು ಮಧ್ಯೆ ಏನಂತ ಹೇಳಿದ್ರೆ, ಒಂದೊಂದು ಸತಿ ತುಂಬ ಬುದ್ಧಿವಂತ ಅವನು. ದ್ವಾರಕೀಶ್ ಇದ್ದಾನಲ್ಲ, ಬುದ್ಧಿವಂತ. ಹೀಗೆ ಬರಬೇಕು, ಕತೆ ಹೀಗೆ ಬರಬೇಕು, ಆಮೇಲೆ ಹೀಗೆ ಹೇಳಬೇಕು, ಈ ಥರನೇ ಇರಬೇಕು. ಇವೆಲ್ಲ ನಾನು ಹೇಳ್ದೆ ಕನಸುಗಾರ ಅಂತ. ಅವನು ಕನಸು ಕಾಣ್ತಾ ಇದ್ದ. ಸೊ ಆ ಥರ ನನಗೆ ಜಾಸ್ತಿ ಬರ್ತಾ ಇರಲಿಲ್ಲ ಅವನು. ಯಾಕೆಂತ ಹೇಳಿದ್ರೆ, ಈ ಮಂಜುಳಾ ಆಗಲಿ ಇವರುಗಳೆಲ್ಲ ಆದರೆ ನಾನು 2 ದಿವಸ 3 ದಿವಸ ಇರಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಬೇರೆ ಊರಿಗೆ ಹೋದಾಗ ಮಂಜುಳಾ ಹೇಳೋರು, ಬಾಬಿ ಅಣ್ಣ ಅನ್ನೋರು, ಅದ್ಯ ಹೋದ 3 ದಿವಸ ನಿನ್ಗೇನು ಬೇಕೋ ನೀನು ತೆಕ್ಕೋ, ಆರಾಮಾಗಿ ತೆಕ್ಕೋ, ಅವ್ನು ಇರಲ್ಲ ಅಂದ್ಬಿಟ್ಟು ಅವನ ಎದುರಿಗೆ ಹೇಳೋರು. ಸೊ ಆ ಥರ
ಏನೂ ತೊಂದರೆ ಮಾಡ್ತಾಯಿರಲಿಲ್ಲ. ಹೀಗೆ ಬೇಕು ಹಾಗೆ ಬೇಕು ಅಂತ ಕೇಳ್ತಾರಿಲ್ಲ. ತಕ್ಕೊಟ್ಟಿದ್ರಲ್ಲಿ ಸಂತೋಷ ಪಡ್ತಾಯಿದ್ದ, ತೃಪ್ತಿ ಪಡ್ತಾಯಿದ್ದ. ಅದನ್ನು ನಾನು ನನ್ನ ಮೊದಲನೇ ಚಿತ್ರ ಭಾಗ್ಯವಂತರಿಂದನೂ ನೋಡ್ಕೊಂಬಂದೆ. ಅವನೇ ಪಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವನೇ ಕ್ಯಾಮ್ರಾ ಮುಂದೆ ಪಾರ್ಟ್ ಮಾಡುವಾಗ ಏನು ಎಂತಕಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೆಲ್ಲ ಇನ್ನೊಬ್ಬ ಡೈರೆಕ್ಟ್ ಇರ್ತಾರಲ್ಲ, ನಾನು ಇರ್ತಿದ್ದೆ, ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೆ. ಅದು ಅವ್ನಿಗೆ ಇಷ್ಟ ಆಗೋದು, ತುಂಬ ಖುಷಿ ಪಡ್ತಾಯಿದ್ದ ಅವನು. ಸರ್, ಅವರ ಸಾಧನೆ ಇಲ್ಲಿಗಷ್ಟೇ ಸೀಮಿತ ಆಗಿರಲಿಲ್ಲ. ಬೇರೆ ಮದ್ರಾಸಲ್ಲೂ ಕೂಡ ದ್ವಾರಕೀಶ್ ಅವರ ಚಿತ್ರ ಒಂದು ಪ್ರೊಡಕ್ಷನ್ ಅಂತಂದರೆ ಅಷ್ಟೊಂದು ಗೌರವ. ಯಾಕೆಂದರೆ ಆ ಥರದೊಂದು ರಾಜಾ ಸೂಟ್ ಆಗಿರ್ಬೋದು ಆ ಕಾಲದಲ್ಲಿ, ಮತ್ತು ಇವರು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇರ್ಬೋದು, ಮತ್ತು ಎಲ್ಲ ದೊಡ್ಡ ಸ್ಟಾರ್ಗಳು ರಜನಿಕಾಂತ್ ಅವ್ರು ಇರಲಿ, ವಿಷ್ಣು ಸರ್ ಇರಲಿ, ಅಣ್ಣವ್ರು ಎಲ್ಲರೂ ಕೂಡ ಒಂದೇ ಭೇಟಿಗೆ ನೇರವಾಗಿ ಮಾತನಾಡ್ತಿದ್ದಂಥದ್ದು. ಹೌದು. ಒಂದೊಂದು ಹೇಳೋದಾದರೆ, ನಮ್ಮ ಕನ್ನಡದ ನಿರ್ಮಾಪಕರಲ್ಲಿ ಬೇರೆ ಭಾಷೆಯಲ್ಲಿ ಚಿತ್ರ ತೆಗೆದವನು ಅಂದರೆ ದ್ವಾರಕೀಶ್ ಅವರೇ. ಇದು ನಾವು ಹೇಳೋದು ಯಾವುದೋ ಆಫ್ರಿಕಾದಲ್ಲಿ ಶೀಲಾ ಅಂತ, ಅದು ಬೇರೆ ಬೇರೆ ಭಾಷೆಯಲ್ಲೇ ಬಂತು. ಆಮೇಲೆ ಇನ್ನೊಂದು ಅವನ ಮಹತ್ವದ ಆಸೆ ಏನು ಅಂದರೆ, ರಜನಿಕಾಂತ್ ಜೊತೆ ಒಂದೆರಡು ಸಿನಿಮಾ ಪಾರ್ಟ್ ಮಾಡಿದ್ದ. ಸೊ ಇವ್ರನ್ನ ಇಟ್ಕೊಂಡು, ಯಾವಾಗ ಇವನು ಪಾಪ್ಯುಲರ್ ಪ್ರೊಡ್ಯೂಸರ್ ಆದಾಗ, ನಾನೇ ಅದಕ್ಕೆ ರಜನಿ ಅವ್ರನ್ನ ಇಟ್ಕೊಂಡು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಮಾಡಿ ರಜನಿ ಅವ್ರನ್ನ ಹಂಗೋ ಹಿಂಗೋ ಭೇಟಿ ಮಾಡಿ, ಅವ್ರು ರಜನಿ ಅವ್ರನ್ನ ಭೇಟಿ ಮಾಡೋದು ಕಷ್ಟ, ಅವ್ರ ಡೇಟ್ ತೊಗೊಳ್ಳೋದು ಕಷ್ಟ, ಅವ್ರನ್ನ ಹಿಡಿಯೋದು ಕಷ್ಟ. ಆ ಥರದಲ್ಲಿ ಹೆಂಗೋ ದ್ವಾರಕೀಶ್ ಅವರು ಅವನ್ನ ಒಂದೊಂಥರ ಫ್ರೆಂಡ್ಶಿಪ್ಪಲ್ಲಿ ಇದು ಮಾಡಿ ಅವ್ರಿಗೆ ಮೀಟ್ ಮಾಡಿ, ಆಮೇಲೆ ಅವರು ಪಾರ್ಟ್ ಮಾಡ್ತೀನಿ ಅಂತ ಹೇಳಿ, ನಾಳೆ ಅಡ್ವಾನ್ಸ್ ಕೊಡು ಅಂತ ಹೇಳಿ ಅಡ್ವಾನ್ಸ್ ತೊಗೊಂಡು ಅಂತ ಆ ಥರ ಒಂದು ಪಿಕ್ಚರ್ ಮಾಡಿದ್ರು. ಒಂದು ಪಿಕ್ಚರಿಂದ ಆಗಲಿಲ್ಲ, ಅದು 3 ಪಿಕ್ಚರ್ ಆಯಿತು ರಜನಿಕಾಂತ್ ಜೊತೆ. ಒಂದು ಮಲಿಯರ್ ಮಮ್ಟಿಯಾನ್ ಅಂತ ತಮಿಳಲ್ಲಿ ಬಂತು, ಅದನ್ನು ಹಿಂದಿಲಿ ಗಂಗವಾ ಅಂತ ಮಾಡಿದ್ರು. ಆಮೇಲೆ ಇನ್ನೊಂದು ಪಿಕ್ಚರು ಕೂಡ ಇದು ಮಾಡಿದ್ರು, ಅದು ಕೂಡ ಇನ್ನೊಂದು 3 ಪಿಕ್ಚರ್ ಮಾಡಿದ್ರು. 3 ಪಿಕ್ಚರೂ ಚೆನ್ನಾಗಿ ಆಯಿತು ಅವನಿಗೆ. ಬಟ್ ರಜನಿಕಾಂತ್ ಇಟ್ಕೊಂಡು ಪಿಕ್ಚರ್ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಕೆಚ್ಚದೆ. ಯಾಕೆಂದರೆ ರಜನಿಕಾಂತ್ ನಮಗೆ ಹೆಂಗೆ ಕನ್ನಡದಲ್ಲಿ ರಾಜ್ಕುಮಾರು, ಆ ಥರ ತಮಿಳ್ನಾಡಲ್ಲಿ ಅವ್ರು ದೊಡ್ಡ ಹೆಸರು ಮಾಡಿದವರು ಅವರು. ಕೋರ್ಸ್ ಅವ್ರ ಸ್ಟೈಲ್ಗೇ ಇವತ್ತು ರಜನಿಕಾಂತ್ ಇದ್ದಾರೆ ಅಂದರೆ ಸ್ಟೈಲೇ, ಅವ್ರ ಸ್ಟೈಲ್ಗೇ ಜನ ನೋಡೋದು, ಮೆಚ್ಚೋದು. ಆ ಥರದಲ್ಲಿ ಅವ್ರನ್ನ ಇಟ್ಕೊಂಡು 3 ಪಿಕ್ಚರ್ ಮಾಡ್ದ. ಇವನ್ ಕಮಲ್ ಕೂಡ ಭೇಟಿ ಮಾಡಿದ್ದ, ಕಮಲ್ ಹಾಸನ್ನ. ಅವ್ರನ್ನ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದ. ರಜನಿಕಾಂತ್ ಪಿಕ್ಚರ್ಲಿ ಐ ಥಿಂಕ್ 2 ಪಿಕ್ಚರ್ 3 ಪಿಕ್ಚರಲ್ಲಿ ಶ್ರೀದೇವಿನೇ ಹಾಕ್ಕೊಂಡು ಪಿಕ್ಚರ್ ಮಾಡಿದ್ದು. ಅದು ಶ್ರೀದೇವಿ ಈಸ್ ಎ ವೆರಿ ಪಾಪ್ಯುಲರ್ ಆರ್ಟಿಸ್ಟ್ ಅಟ್ ದ ಟೈಮ್. ಅಂಥದ್ರಲ್ಲಿ ಶ್ರೀದೇವಿನ ಇಟ್ಕೊಂಡು ರಜನಿಕಾಂತ್ ಇಟ್ಕೊಂಡು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ ಜೈ ಅನ್ನಿಸ್ಕೊಂಡ. ನಿರ್ಮಾಪಕರಾಗಿ ಅಂದರೆ ಸ್ಟಾರ್ ನಿರ್ಮಾಪಕರು ಅಂತಾರಲ್ಲ, ಆ ಥರ ಬದುಕೋರು ಸರ್ ಅವ್ರ ಜೀವನವನ್ನು. ಅವ್ರು ಸ್ಟಾರ್ ನಿರ್ಮಾಪಕರು, ಯಾಕೆಂದರೆ ಅವ್ನು ಆಗ್ತಾ ಇದ್ದಿದ್ದೆಲ್ಲ ದೊಡ್ಡ ಸ್ಟಾರ್ಗಳೇ. ಆ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿ ಕೊನೆಗೆ ಇವನು ಒಂದು ದೊಡ್ಡ ಸ್ಟಾರ್ ಆಗ್ಬಿಟ್ಟ. ಇವತ್ತಿನ ದಿವಸ ನಿರ್ಮಾಪಕ ಅಂತಲೂ ಹೇಳ್ತೀವಿ, ನಿರ್ದೇಶಕ ಅಂತ ಹೇಳ್ತೀವಿ, ನಟ ಅಂತಲೂ ಹೇಳ್ತೀವಿ, ನಾಯಕ ಅಂತಲೂ ಹೇಳ್ತೀವಿ. ಇಷ್ಟಕ್ಕೂ ಸೆಟ್ ಆಗ್ತಾ ಇದ್ದಾನೆ ಅವನು. ಅದರಿಂದ ಎಲ್ಲ ನಿಭಾಯಿಸಿದ್ದಾನೆ, ಎಲ್ಲ ಚೆನ್ನಾಗಿದ್ದ. ಇವತ್ತಿನ ದಿವಸ ನಿಮ್ಮಿಂದ ದೂರ ಆಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತಿದ್ದೆ ಅವ್ರನ್ನ. ಕೊನೆಯದಾಗಿ ಅಂಬುಜಾ ಮೇಡಮ್ ಅವರು ಓದಂಥ ದಿನ ಮತ್ತು ಗಳಿಗೆನೆಲ್ಲ ಅವರು ಒಂದು ಕಾಕತಾಳೀಯ ಅಂತ ಅನ್ಸುತ್ತೆ. ಕರೆಕ್ಟು. ಅದನ್ನು ನೋಡಿ, ಅದು ಒಂದೊಂದು ಸತಿ ಅದೇ ದಿವಸ, ಅದೇ ತಾರೀಕು, ಅದೇ ಟೈಮು ಹೆಚ್ಚು ಕಮ್ಮಿ. ಸೊ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಹೋಗಿದ್ದಾರೆ. ಒಂದು ರೀತಿ ನಾವು ಹೇಗೆ ಭಾಗ್ಯವಂತರು ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಸಾಯ್ತಾರೋ, ಅದೇ ಥರ ಇಲ್ಲೂ ಕೂಡ ಒಟ್ಟಿಗೆ ಸಾಯ್ತಾರೆ. ಅದೊಂದು ರೀತಿ ಹೇಳೋದಾದರೆ ಇವರಿಬ್ಬರು ಕೂಡ ಭಾಗ್ಯವಂತರು ಅಂತ. ಥ್ಯಾಂಕ್ ಯು ಸರ್. ಅವರ ಸಿನಿಮಾ ಮೂಲಕ ಹೇಳ್ತಾ ಇದ್ರು ಅಂದರೆ ಭಾಗ್ಯವಂತರು ಅಂತ. ಅದೇ ಥರ ಅವರ ಒಂದು ಕಾಕತಾಳೀಯ ಅಂತಲೇ ಹೇಳ್ಬೋದು. ಅಂಬುಜಾ ಅವರು ಹೋದಂಥ ದಿನದಲ್ಲೇ ದ್ವಾರಕೀಶ್ ಅವರು ಹೋಗಿದ್ದಾರೆ. ಸೊ ಇದಿಷ್ಟು ಭಾರ್ಗವ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.